ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುನಾಲ್ ಚಕ್ರವರ್ತಿ ಗುರುಜಿ. ಮೇಷ ರಾಶಿಯವರಿಗೆ ಕುಜ ಅಧಿಪತಿ ಇರೋದ್ರಿಂದ ಬಹಳ ಮುಂಗೋಪ, ಬಹಳ ದುಡುಕಿ ನಿರ್ಧಾರಗಳನ್ನು ತಗೊಳ್ತಾರೆ. ಅದು ಅವಾಯ್ಡ್ ಮಾಡಿ. ಆದಷ್ಟು ಜಾಗರೂಕವಾಗಿರಿ. ಗುರುಹಿಯರಿಂದ ಆಶೀರ್ವಾದ ತಗೊಳ್ಳಿ. ಮನೆಯಲ್ಲಿ ಆದಷ್ಟು ಸಂತೋಷವಾಗಿರೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಅದನ್ನು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಗತಿ ಕಾಣ್ತೀರ. ಶುಭವಾಗುವುದು. ವೃಷಭ ರಾಶಿಗೆ ಶುಕ್ರ ಅಧಿಪತಿ. ಶುಕ್ರ ಮನೆಯ ಗೃಹಿಣಿಯರಿಗೆ ಸಂತುಷ್ಟತೆಯನ್ನು ನೀಡಿದರೂ ಕೂಡ ಶುಭ. ಯಾಕೆಂದರೆ ನಿಮ್ಮ ಮನೆ ಗೃಹಿಣಿಯರಿಗೆ, ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಶುಭ ಆಗುವುದು. ಯಾಕಂದರೆ ಈ ವಾರ ಎಲ್ಲ ಲಾಭದಲ್ಲಿ ಇರೋದ್ರಿಂದ ಶುಕ್ರ, ರವಿ, ಗುರು, ಬುಧ, ಶನಿ ಎಲ್ಲ ಲಾಭದಲ್ಲಿ ಇರೋದ್ರಿಂದ ಶುಭವಾಗುವುದು. ಮಿಥುನ ರಾಶಿಯ ವಾರ ಭವಿಷ್ಯ. ಈ ವಾರ ಬುದ್ಧಿಕಾರಕ ಬುಧ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಶುಭವಾಗುವುದು ಮತ್ತು ಧ್ಯಾನಕಾರಕ ಗುರು ವ್ಯಯಸ್ಥಾನದಲ್ಲಿರೋದ್ರಿಂದ ಗುರುಗಳ ಆಶೀರ್ವಾದ ತಗೊಳ್ಳಿ. ಶುಭವಾಗುವುದು. ಮತ್ತು ನೀವೇ ಅಂದರೆ ವೈವಾಹಿಕ ಜೀವನದಲ್ಲಿ ಸ್ವಾರಸ್ಯಕರವಾದಂತಹ ಜೀವನವನ್ನು ಅನುಭವಿಸಲ್ಲ. ವಾರದಲ್ಲಿ ಶುಭ ಫಲಗಳನ್ನು ಕಾಣಲಿ. ಮತ್ತು ಆದಷ್ಟು ವಿಷ್ಣು ಸಹಸ್ರನಾಮಕ ಪಾರಾಯಣ ಮಾಡಿ. ಶುಭವಾಗಿದೆ. ಕಟಕ ರಾಶಿ. ಮನಸ್ಸಿದ್ದರೆ ಮಾರ್ಗ, ಮನಸ್ಸೋ ಜಾತಃ ಚಂದ್ರ. ಯಾಕೆಂದರೆ ಮನಸ್ಸು ಬಹಳ ಚಂಚಲತೆ ಹೋಗುತ್ತೆ. ಆ ಮನಸ್ಸನ್ನು ನಿಗ್ರಹ ಮಾಡದೆ ವಿವೇಕ ಶಕ್ತಿಯಿಂದ. ಹಾಗೆ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಹಿಡ್ಕೊಂಡ್ರೆ ನೀವು ಶುಭ ಫಲಗಳನ್ನು ಅನುಭವಿಸ್ತೀರ. ಈ ವಾರ ಆದಷ್ಟು ನಿಮ್ಮ ತಾಯಿಗೆ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಶುಭವಾಗುತ್ತೆ. ಮತ್ತು ಆದಷ್ಟು ಹೊರಗಡೆ ಜನಗಳ ಸಂಪರ್ಕದಲ್ಲಿ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ. ಶುಭವಾಗುತ್ತೆ. ಸಿಂಹರಾಶಿ ಅಧಿಪತಿ ರವಿ. ಆತ್ಮಕಾರಕ ರವಿ ಶುಭ ಫಲವನ್ನು ಕೊಡ್ತಾರೆ. ಯಾಕೆ ಶುಭ ಫಲವನ್ನು ಕೊಡ್ತಾನೆ? ಅಷ್ಟಮ ಸ್ಥಾನದಲ್ಲಿ ಅದು ತುಂಬ ಪವರ್, ಅಂದರೆ ಒಳ್ಳೆ ಮನೆಯಲ್ಲಿ ಗುರು ಮನೆಯಲ್ಲಿ ಇರೋದ್ರಿಂದ ಗುರು ಅನುಗ್ರಹ ಸಿಗುತ್ತೆ. ಮತ್ತು ಗುರು ನಿಮಗೆ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಕೆಲಸದಲ್ಲಿ ನೀವು ಅಂದ್ಕೊಂಡಿರೋ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರ್ತೀರ. ಶುಭವಾಗುತ್ತೆ. ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಶುಭ. ಕನ್ಯಾ ರಾಶಿ ಅಧಿಪತಿ ಬುಧ. ಬುದ್ಧಿಕಾರಕ ಬುಧ ದ್ವಂದ್ವ ಸ್ವಭಾವ ಇರ್ತಕ್ಕಂಥದ್ದು. ಯಾಕೆಂದರೆ ನಿಮ್ಮ ಕನ್ಯಾ ರಾಶಿಗೆ ಬುದ್ಧಿಕಾರಕ ಯಾವಾಗ ದ್ವಂದ್ವ ಸ್ವಭಾವದಲ್ಲಿದ್ದಾಗ ಅವರು ಅವ್ರದ್ದೇ ಆದಂತಹ ಒಂದು ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಕೇಪಬಲ್ ಇರೋದಿಲ್ಲ. ಮತ್ತು ಅವ್ರಿಗೆ ಯಾರ್ದಾದ್ರೂ ಒಂದು ಡಿಸಿಷನ್ಸ್ ಮೇಕರ್ ಬೇಕಾಗುತ್ತೆ. ಅವಾಗ ಅವ್ರ ಫ್ರೆಂಡ್ ಸರ್ಕಲ್ ಆಗ್ಬೋದು, ಅವರ ಮನೆಯಲ್ಲಿ ಗುರು ಹಿರಿಯರಾಗ್ಬೋದು. ಅವ್ರ ಮಾರ್ಗ ತಗೊಂಡ್ರೆ ಶುಭ ಫಲಗಳನ್ನು ಅನುಭವಿಸ್ತೀರ. ಯಾಕೆಂದರೆ ಸಪ್ತಮ ಸ್ಥಾನದಲ್ಲಿ 7ನೇ ಮನೆಯಲ್ಲಿ 5 ಗ್ರಹಗಳಿರೋದ್ರಿಂದ ಮನಸ್ಸು ಚಂಚಲತೆಗೊಳ್ಳುತ್ತೆ. ಆವಾಗ ನೀವು ಮನೆ ಯಾವ್ದಾದ್ರು ಫ್ರೆಂಡ್ಸ್ ಸರ್ಕಲ್ದು ಅಥವಾ ನಿಮ್ಮ ಮನೆಯಲ್ಲಿ ಗುರು ಹಿರಿಯರ ಆಶೀರ್ವಾದ ಅಥವಾ ಅವ್ರ ಸಜೆಷನ್ಸ್ಗಳು ತಗೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗುತ್ತೆ. ಮತ್ತು ಆದಷ್ಟು ನೀವು ದೇವಿ ಆರಾಧನೆಯನ್ನು ಮಾಡಿ. ಶುಭವಾಗುವುದು. ತುಲಾರಾಶಿಯ ವಾರ ಭವಿಷ್ಯ. ತುಲಾರಾಶಿ ಅಧಿಪತಿ ಶುಕ್ರ. ನಿಮಗೆ ಬಹಳ ಕಾರ್ಯಗಳು, ಹಿಂದೆ ಉಳಿದಿರ್ತಕ್ಕಂಥ ಪೆಂಡಿಂಗ್ ಕಾರ್ಯಗಳು ನೆರವೇರುತ್ತೆ. ಯಾಕಂದರೆ ಇವಾಗ ಶುಕ್ರ ನಿಮಗೆ ಅಂದರೆ ಅಸ್ತಂಗತರಾಗಿರೋದ್ರಿಂದ ಈ ಬಿಡುಗಡೆ ಆಗ್ತಾರೆ. ಮತ್ತು ನಿಮ್ಮ ಗುರು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಅವರು ಭಾಗ್ಯಕ್ಕೆ ಬರ್ತಾರೆ. ಎಲ್ಲ ಕಾರ್ಯಗಳು ನೀವು ಅಂದುಕೊಂಡಾಗೆ ಆಗುತ್ತೆ. ಬಟ್ ನಿಮ್ಮ ಪ್ರಯತ್ನದ ಬಲ ತುಂಬ ಬೇಕು. ಮತ್ತು
ನಿಮ್ಮ ಜೀವನದಲ್ಲಿ ನಿಮ್ಮ ಯಶಸ್ಸನ್ನು ಕಾಣಲಿಕ್ಕೆ ಬಹಳ ಪ್ರಯತ್ನಗಳನ್ನು ಶ್ರಮ ಪಡಬೇಕಾಗುತ್ತೆ. ಅದಕ್ಕೆ ಗುರು ರೂಪೇಣ ಮಾರ್ಗೇನ ಉತ್ತಮ. ಶುಭ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ನಿಮಗೆ ಮಂಗಳನ ಬಲ ಇದ್ದರೆ ತುಂಬ ಭೂಮಿ ವ್ಯವಹಾರದಲ್ಲಾಗ್ಬೋದು, ಕೋರ್ಟ್ ವ್ಯವಹಾರದಲ್ಲಾಗ್ಬೋದು ಮತ್ತು ವೈವಾಹಿಕ ಜೀವನದಲ್ಲಿ ಎಲ್ಲ ಪ್ರಗತಿಯನ್ನು ಕಾಡ್ತೀರ. ಬಟ್ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಮಂಗಳ ಇರೋದ್ರಿಂದ ಸ್ವಲ್ಪ ಅಚಾತುರ್ಯಗಳು ಆಗಿ ತೊಂದರೆಗಳನ್ನು ಅನುಭವಿಸ್ತೀರ. ಎಚ್ಚರಿಕೆಯಿಂದ ಇರಿ ಮತ್ತು ಅಣ್ಣ ತಮ್ಮಂದಿರಿಂದ ಬಹಳ ಜಾಗರೂಕವಾಗಿರಿ. ಮತ್ತು ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಶುಭವಾಗುತ್ತೆ. ಧನುಸ್ಸು ರಾಶಿಯಾಧಿಪತಿ ಜ್ಞಾನಕಾರಕ ಗುರು ಅನುಗ್ರಹ ಇದ್ದರೆ ನಿಮ್ಮ ಕಾರ್ಯಗಳು ಸುಲಲಿತವಾಗಿ ಸಾಗುವುದು. ಏಕೆಂದರೆ ಗುರು ಈಗ ಸಪ್ತಮ ಸ್ಥಾನಕ್ಕೆ ಇರೋದ್ರಿಂದ ನಿಮ್ಮ ಕಾರ್ಯಗಳಲ್ಲಿ ಶುಭ ಫಲಗಳನ್ನು ಕಾಣ್ತೀರ ಮತ್ತು ನಿಮಗೆ ಹೊರದೇಶಕ್ಕೆ ಹೋಗುವ ಯೋಗವಿದೆ. ಶುಭವಾಗುವುದು. ಆದಷ್ಟು ರಾಯರ ಆರಾಧನೆ ಮಾಡಿ ಶುಭವಾಗುವುದು. ಮಕರ ರಾಶಿಯಾಧಿಪತಿ ಶನಿ. ಈ ಶನಿ ಎಗ್ರ ನ್ಯಾಯ ದೇವತೆ ಅಂತೀವಿ, ಕರ್ಮಕ್ಕೆ ಅಧಿಪತಿ ಅಂತೀವಿ. ಸರ್ವಿಸ್ ಯಾಗೂ ಕರ್ಮಗಳನ್ನು ಅವರ ನ್ಯಾಯಬದ್ಧವಾಗಿ ಮಾಡ್ತಾರೆ, ಅವರಿಗೆ ಪ್ರಗತಿ ಇದೆ. ಒಳ್ಳೆಯ ಕಾರ್ಯಗಳು ಅವರ ಕಾರ್ಯರೂಪಕ್ಕೆ ಬರುತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳನ್ನು ನೈಪುಣ್ಯದಿಂದ ಮಾಡ್ತೀರಾ. ಶುಭವಾಗುವುದು. ಬಟ್ ತಂದೆ ತಾಯಿಗಳನ್ನ ನಿಮ್ಮ ಆದಷ್ಟು ಆರೋಗ್ಯದಲ್ಲಿ ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ ಮತ್ತು ದುಂದು ವೆಚ್ಚಗಳಾಗುತ್ತೆ. ಬಹಳ ಜಾಗರೂಕವಾಗಿರಿ. ಆದಷ್ಟು ಶನಿ ಶಾಂತಿ ಮಾಡಿಸಿ ಶುಭವಾಗುತ್ತೆ. ಕುಂಭರಾಶಿಗೆ ಅಧಿಪತಿ ಶನಿ. ನಿಮಗೆ ಕುಂಭರಾಶಿ ಏಕೆಂದರೆ ಮಡಿಕೆ ಅಂತೀವಿ. ಕುಂಭರಾಶಿ ಬಹಳ ಜ್ಞಾನಕಾರಕ. ಜ್ಞಾನ ಇದ್ದರೆ ಸಾವುದು, ಅದನ್ನು ಹರಚಬೇಕು. ಯಾಕೆಂದರೆ ಜ್ಞಾನಕ್ಕೆ ಯಾವುದೇ ಮಿತಿ ಇರೋದಿಲ್ಲ. ಯಾಕೆಂದರೆ ನೀವೇನು ಕಲ್ತಿರ್ತೀವೋ ಅದನ್ನು ನೀವು 4 ಜನಕ್ಕೆ ದಾನ ಮಾಡಿದ್ರೆ, ಹಂಚಿದರೆ ಅದು ನಿಮಗೆ ಎಲ್ಲೋ ಒಂದು ರೂಪದಲ್ಲಿ ಒಳ್ಳೆಯದಾಗಿ ನಿಮಗೆ ವಾಪಸ್ ಬರುತ್ತೆ. ಯಾಕೆಂದರೆ ಜ್ಞಾನವನ್ನು ಆಭರಣವಾಗಿ ನಾವು ಧರಿಸ್ಕೊಳ್ಳಿ, ಅದು ನೋಡೋರ್ಗೂ ಅದು ಶುಭ ಕಾಣುತ್ತೆ. ಹಾಗೆ ನಿಮ್ಮ ಸಪ್ತಮ ಸ್ಥಾನದಲ್ಲಿ ರವಿ ಈಗ ಶತ್ರು ಸ್ಥಾನ, ತಂದೆ ಮಧ್ಯೆ ಸ್ವಲ್ಪ ವೈಮನಸ್ತಾಪಗಳಿರ್ತದೆ ಮತ್ತು ಫ್ರೆಂಡ್ ಸರ್ಕಲಲ್ಲಿ ಯಾರು ಸಾಲ ದುಡ್ಡು ಕಾಸು ಕೊಟ್ಟು ಮೋಸ ಹೋಗಿರ್ತಾರೆ ಅವರು ಕೂಡ ನಿಮಗೆ ಫ್ರೆಂಡ್ಸ್ ಆಗೋ ಸಾಧ್ಯತೆಗಳಿರ್ತದೆ. ಮತ್ತು ಸಾವು ಬಾಧೆ ಇರೋರು ಹಣಕಾಸು ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ನಿಮಗೆ ಆದಷ್ಟು ಆಂಜನೇಯನ ಆರಾಧನೆ ಮಾಡ್ಕೊಳ್ಳಿ. ಶುಭ. ಮೀನ ರಾಶಿಯಾಧಿಪತಿ ಗುರು ಅನುಗ್ರಹ ಇದ್ದರೆ ಎಲ್ಲ ರೀತಿಯಲ್ಲೂ ಶುಭವಾಗುತ್ತೆ. ಹಾಗೆ ನಿಮಗೆ ಈಗ ಗುರು ಪಂಚಮ ಭಾವ ಚತುರ್ಥ ಭಾವದಲ್ಲಿ ಇರೋದ್ರಿಂದ ಫ್ಯಾಮಿಲಿ ಲೈಫ್ಗೆ ಆದಷ್ಟು ಒತ್ತಡ, ಅಂದರೆ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ. ಆ ಚತ್ವಾಲಿ ಪಾಂಡವಶ್ಚೈವ ಅಂತೀವಿ. ಯಾಕಂದರೆ 4ನೇ ಮನೆಗೆ ಗುರು ಬಂದಾಗ ಪಾಂಡವರಿಗೆ ವನವಾಸ ಆಯಿತು. ಹಾಗೆ ನೀವು ಮನೆಯಲ್ಲಿ ಬಹಳ ಮನೆಯಲ್ಲಿ ಸ್ವಲ್ಪ ವೈಮನಸ್ತಾಪಗಳಾಗಿ ತೊಂದರೆಗಳು ಅನುಭವಿಸ್ತೀರ. ಅದರಿಂದ ಇವು ಚಿಂತೆ ಒಳಗಾಗಬೇಡಿ. ಗುರು ಅನುಗ್ರಹ ಇದೆ, ನಿಮಗೆ ಶುಭ ಆಗುತ್ತೆ. ಬಟ್ ಆದರೆ ರಾಯರ ಆರಾಧನೆ ಮಾಡ್ಕೊಳ್ಳಿ, ಶುಭ ಆಗೋದು. ಎಲ್ಲರಿಗೂ ನಮಸ್ಕಾರ.